ಸೊ ಯೂಟ್ಯೂಬಲ್ಲಿ ಏನಾದರೂ ಕಂಟೆಂಟ್ ಮಾಡಬೇಕು ಅಂತ ರಿಸರ್ಚ್ ಮಾಡೋಕ್ಕೆ ಕೂತ್ಕೊಂಡಾಗ ಸಿಕ್ಕಿದ್ದೆ ಈ ಕ್ರೈಮ್ ಸ್ಟೋರಿ. ಸೊ ರೋಡ್ ಮೇಲೆ ಒಂದು ಬಸ್ಸಿಂದ ಇನ್ನೊಂದು ಬಸ್ ಹೋಗೋ ಥರ ಕೊಲೆಗಡಕರು ಕೂಡ 1-2 ಕೊಲೆ ಮಾಡೋದೇ ಬೆಲೆನೇ ಇಲ್ಲ ಗುರು ಅಂತ ಹೇಳಿ ವರ್ಷಕ್ಕೆ 5-6 ಕೊಲೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೇ ವಿಷಯಕ್ಕೆ ಉದಾಹರಣೆಯಾಗಿ ಇವತ್ತಿನ ಕತೆ. ನಮಸ್ಕಾರ, ನಾನು ನಿಮ್ಮವರು. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಈ ಮಹಿಳೆಯ ಹೆಸರು ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾ. ಇವರು ಕರ್ನಾಟಕದ ಕಗ್ಗಲಿಪುರದವರು. ಇವರು ನಮ್ಮ ಇಡೀ ಭಾರತ ದೇಶದಲ್ಲೇ ಮೊದಲ ಮಹಿಳಾ ಸೀರಿಯಲ್ ಕಿಲ್ಲರ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ ವರ್ಷಕ್ಕೆ 6 ಕೊಲೆಗಳನ್ನು ಮಾಡಿ ಮರಣದಂಡನೆಗೆ ಗುರಿಯಾದ ಏಕೈಕ ಮಹಿಳೆ. ವಿಶೇಷ ಏನಂದ್ರೆ ಈಕೆ ಸಾಯಿಸಿರೋದು 6 ಜನ ಕೂಡ ಮಹಿಳೆಯರೇ. ಹೌದು, ಈ ಕೆಂಪಮ್ಮ ಕರ್ನಾಟಕದ ಕಗ್ಗಲಿಪುರದವರು. ಇವರೊಬ್ಬ ಟೈಲರ್ ಅನ್ನ ಮದುವೆ ಆಗ್ತಾರೆ. ಆದರೆ ಇವರು 1998ರಲ್ಲಿ ಅವ್ರ ಗಂಡನನ್ನ ಕಳೆದುಕೊಳ್ತಾರೆ. ಇವ್ರಿಗೆ 3 ಮಕ್ಕಳು ಕೂಡ ಇರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, ಒಂದು ಚಿಟ್ ಫಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಇದ್ರು ಕೂಡ ತುಂಬಾನೇ ನಷ್ಟನ ಅನುಭವಿಸ್ತಾರೆ, ತುಂಬಾ ಬಡತನಕ್ಕೆ ಕುಗ್ಗೋಗ್ತಾರೆ. ಸೊ ಇವ್ರು ಏನ್ ಮಾಡ್ತಾರೆ, ತಮ್ಮ ಜೀವನ ನಡೆಸೋದಕ್ಕೋಸ್ಕರ ಅಕ್ಕಪಕ್ಕ ಮನೆಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಮನೆ ಕೆಲಸ ಮಾಡ್ಕೊಂಡು, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಿರ್ತಾರೆ. ಸೊ ಇವ್ರು ಮನೆ ಕೆಲಸ ಮಾಡಿ ಬಂದ ಸಂಬಳದಲ್ಲಿ ಜೀವನನ ಕಟ್ಕೊಳೋದು ತುಂಬಾನೇ ಕಷ್ಟ ಆಗಿರುತ್ತೆ. ಸೊ ಇವರು ಕೆಲಸ ಮಾಡೋ ಮನೆಯಲ್ಲೇ ಕಳ್ಳತನ ಮಾಡ್ಕೊಂಡು ಬದುಕ್ತಿರ್ತಾರೆ. ಸೊ ಇವರು ಹೀಗೆ ಕಳ್ಳತನ ಮಾಡಿ ಸಿಗಾಕೊಂಡು ಎಷ್ಟೋ ಸಲ ಜೈಲಿಗೆ ಕೂಡ ಹೋಗಿ ಬರ್ತಾರೆ. ಸೊ ಇವರು ಜೈಲಿಗೆ ಹೋಗಿ ಬಂದ ನಂತರ ಎಲ್ಲೂ ಕೆಲಸ ಸಿಗದ ಕಾರಣ ಇವರು ಬೆಂಗಳೂರಿಗೆ ಬರ್ತಾರೆ. ಸೊ ಬೆಂಗಳೂರಲ್ಲಿ ಮಾರುವೇಷ ಧರಿಸಿ ದೇವಸ್ಥಾನಗಳ ಬಳಿ ಬದುಕ್ತಿರ್ತಾರೆ. ಸೊ ಬೆಂಗಳೂರಲ್ಲಿ ಕೂಡ ಇವ್ರಿಗೆ ಜೀವನ ಕಟ್ಕೊಳ್ಳಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಆಗ್ಲೇ ಇವರು ಕೊಲೆ ದರೋಡೆಗಳನ್ನ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಇವರು ಕೊಲೆ ಮಾಡೋಕೆ ದೇವಸ್ಥಾನಕ್ಕೆ ಬರೋ ಮಹಿಳೆಯರನ್ನ ಚೂಸ್ ಮಾಡ್ತಾರೆ. ಸೊ ಈ ಕೆಂಪಮ್ಮ ದೇವಸ್ಥಾನಕ್ಕೆ ಬರೋ ಎಲ್ಲ ಭಕ್ತಾದಿಗಳ ಹತ್ರ ನಂಬಿಕೆಯಿಂದ ಇರೋ ತರ ನಟಿಸ್ತಾರೆ. ಸೊ ಇವ್ರ ವೇಷಭೂಷಣ ಕೂಡ ಹಾಗೆ ಇರುತ್ತೆ. ಸೀರೆ ಉಟ್ಕೊಂಡು ಸಾಂಪ್ರದಾಯಿಕ ಹೆಣ್ಣು ಮಗಳ ತರ ಕಾಣಿಸ್ತಿರ್ತಾರೆ. ಸೊ ಅಲ್ಲಿಗೆ ಬರೋ ಭಕ್ತಾದಿಗಳು ಕೂಡ ಇವರನ್ನ ನೋಡಿ ತುಂಬಾ ಮುಗ್ಧಿ ಅನ್ಕೊಂಡು ಇವರನ್ನ ತುಂಬಾ ಈಸಿಯಾಗಿ ನಂಬ್ತಾರೆ. ಕೆಂಪಮ್ಮ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅಲ್ಲಿ ಬರೋ ಭಕ್ತಾದಿಗಳನ್ನ ಕಷ್ಟಗಳೆಲ್ಲ ತಿಳ್ಕೊಂಡು, ನಾನು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತೀನಿ ಅಂತ ಹೇಳಿ ಸೊ ಪೂಜೆ ಮಾಡಿಸೋ ನೆಪದಲ್ಲಿ ನೀವು ಆ ದೇವಸ್ಥಾನಕ್ಕೆ ಬರಬೇಕು, ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಯಾರು ಇಲ್ದಿರೋ ಜಾಗಕ್ಕೆ ಕರೆಸ್ಕೊಂಡು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಜನರು ಕೂಡ ಇವ್ರ ಮಾತಿಗೆ ಮೋಸ ಹೋಗಿ ಇವ್ರ ಕರೆದ ಕಡೆ ಎಲ್ಲ ಪೂಜೆಗೆ ಅಂತ ಬರ್ತಾರೆ. ಸೊ ಈ ಪೂಜೆಗೆ ಬಂದಾಗ ಈ ಕೆಂಪಮ್ಮ ಏನ್ ಮಾಡ್ತಾರೆ, ಸೈನೈಡ್ ಬೆರೆಸಿರೋ ನೀರನ್ನ ಇವ್ರಿಗೆ ತೀರ್ಥ ಆಗಿ ಕೊಡ್ತಾರೆ. ಪ್ರಸಾದದಲ್ಲಿ ಕೂಡ ಸೈನೈಡ್ ಅನ್ನ ಬೆರೆಸಿ ಭಕ್ತಾದಿಗಳಿಗೆ ತಿನ್ನೋಕೆ ಕೊಡ್ತಾರೆ. ಸೊ ಪೂಜೆಗೆ ಕೂತಿರೋ ಭಕ್ತಾದಿಗಳು ಅಲ್ಲಿ ತೀರ್ಥ ಮತ್ತು ಪ್ರಸಾದವನ್ನು ಸೇವನೆ ಮಾಡಿ ತಲೆ ಸುತ್ತು ಬೀಳ್ತಾರೆ. ಆಗ ಈ ಕೆಂಪಮ್ಮ ಅವ್ರ ಮೂಗು ಮತ್ತೆ ಕತ್ತನ್ನು ಇಸ್ಕಿ ಸಾಯಿಸಿ ಅವರ ಬಳಿ ಇರೋ ದುಡ್ಡು ಒಡವೆ ಎಲ್ಲ ದೋಚ್ಕೊಂಡು ಹೋಗ್ತಾರೆ. ಸೊ ಈ ವಿಷಯ ಪೊಲೀಸರಿಗೆ ತಿಳಿಯುತ್ತೆ. ಪೊಲೀಸರು ಏನ್ ಮಾಡ್ತಾರೆ, ಇವ್ರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಸೊ ಕೋರ್ಟ್ ಇವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ. ಸೊ ಈ ಕೆಂಪಮ್ಮ ಅವರು ಸೈನೈಡ್ ಹಾಕಿ ಕೊಲೆ ಮಾಡೋ ಪದ್ಧತಿಯನ್ನ ಒಂದು ಸಿನಿಮಾದಿಂದ ನೋಡಿ ಕಲ್ತಿರಂತೆ. ಅದಕ್ಕೆ ಇವರನ್ನ ಸೈನೈಡ್ ಮಲ್ಲಿಕಾ ಅಂತ ಅಡ್ಡೆಸರಿಸಿ ಕರೀತಾರೆ. ಸೊ ಇವರ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಗಿದ್ದ ಇನ್ನೊಂದು ಪಾಯಿಂಟ್ ಏನಂದ್ರೆ, ಇವರು ಆಗಿನ ಕಾಲದ ತಮಿಳುನಾಡಿನ ಮುಖ್ಯಮಂತ್ರಿ ಆದಂತಹ ಶಶಿಕಲಾ ಅವ್ರಿಗೂ ಕೂಡ ಹಿಂಸೆ ಮಾಡಿದ್ರು ಅನ್ನೋದು. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ಸೊ ಇಲ್ಲಿ ನಮಗೆ ತಿಳಿದು ಬರೋದೇನೋ ಅಂದ್ರೆ, ಹೊರಗಿನ ಜನರನ್ನು ನಂಬುವಾಗ ಹಿಂದೆ ಮುಂದೆ ನೋಡಿ ನಂಬಿ, ಈಗಿನ ಕಾಲದ ನಮ್ಮದೇ ಇರೋದೇ ಬೆಸ್ಟ್ ಅನ್ಸುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.